ಏನು ಹೇಳ್ರಿ ಸರ್? ಏನಿಲ್ಲರಿ, ಈಗ ನಾವು ನಿನ್ನೆ ಡಿ ಸಿ ಅವರಿಗೆ ಮನವಿ ಕೊಟ್ಟಿವಿ. ಹೆಸರು ಖರೀದಿ ಕೇಂದ್ರ ಸ್ಟಾರ್ಟ್ ಆಗೋದ್ರ ಬಗ್ಗೆ. ಆಮೇಲೆ ಈಗ ರೈತರಿಗೆ ಆದಷ್ಟು ಭಾಳ ಹಾನಿಯಾಗಿದೆ. ಆದಷ್ಟು ಬೇಗನೆ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಬೇಕಂತೇಳಿ ಡಿ ಸಿ ಅವರಿಗೆ ನಾವು ಮನವಿ ಕೊಟ್ಟಿವಿ. ಇವರು ಇವತ್ತು ಮಾಡುವಂಥದ್ದು ನೋಡಿದ್ರೆ ಎಲ್ಲ ಭಯಂಕರ ರೈತರಿಗೆ ಮೋಸ. ಯಾರು ಮಾಡಿದರೂ ರೈತರಿಗೆ ಮೋಸ. ಇದು ನಮಗೆ ನೋಡಿ ನೋಡಿ ಬೇಸರಗೊಂಡು ಹೋಗಿದೆ. ಇವತ್ತು ನಮ್ಮ JDU ಪಕ್ಷದ ವತಿಯಿಂದ ನಾವು ಮನವಿ ಕೊಟ್ಟಿದ್ದೀವಿ ಡಿ ಸಿ ಅವರಿಗೆ. ನಮ್ಮ ಪಕ್ಷದ ನಾಯಕರು ಭಾಳ ಒಳ್ಳೆಯ ಒಂದು ಗುಣಮಟ್ಟದ ನಾಯಕರೇ. ಶ್ರೀಮಾನ್ಯ JH ಪಟೇಲ್ ಸಾಹೇಬರು, ಶ್ರೀಮಾನ್ಯ ರಾಮಕೃಷ್ಣ ಹೆಗಡೆ ಸಾಹೇಬರು ಏನು ಕೊಟ್ಟಿದ್ದಾರೆ? ಅದು ಮನವಿ ನಿನ್ನೆ ಕೊಟ್ಟಿದ್ರೆ. ನಿನ್ನೆ ಮಳೆ ಬಂತು, ಸ್ವಲ್ಪ ವಿಳಂಬ ಆಯ್ತು ನಿನ್ನೆ ತಾರೀಕಿಗೆ. ಆಮೇಲೆ ರೈತರಿಗೆಲ್ಲ ಇದನ್ನು ನಾವು ಪ್ರತಿಯೊಂದಕ್ಕೂ ಹೇಳಿ ಆಫೀಸರಿಗೂ ಅವ್ರಿಗೆ ದಡ್ಡು ಬಿದ್ದುಬಿಟ್ಟೈತಿ. ಹೇಳ್ಬೇಕಂದ್ರೆ ನಮ್ಮ ಊರಿಗೆ, ನಮ್ಮ ಗ್ರಾಮಕ್ಕೆ ಖರೀದಿ ಪಾಯಿಂಟ್ ಇತ್ತು. ಮಾನ್ಯ ಕುಮಾರಸ್ವಾಮಿ ಅವರು ನಮ್ಮ ಹರಳಕಟ್ಟಿ ಗ್ರಾಮಕ್ಕನ ಖರೀದಿ ಕೇಂದ್ರದ ಪಾಯಿಂಟ್ ಹಾಕಿ ಕೊಟ್ಟಿದ್ರು. ಅದು ಈಗ ಇದನ್ನು ಮಾಡಿದಾರ, ಪುನಃ ಅಲ್ಲೇ ಸ್ಟಾರ್ಟ್ ಆಗ್ಬೇಕಂತೇಳಿ ನಾವು ಡಿ ಸಿ ಅವ್ರಿಗೆ ಕೊಟ್ಟಿದ್ದೇವೆ. ಯಾವ ತಾಲೂಕು? ನಮ್ಮದು ಸವದತ್ತಿ ತಾಲೂಕು, ಹರಳಕಟ್ಟಿ. ನಾವು ಡಿಸ್ಟಿಕ್ಕಿಂದ ಜಿಲ್ಲಾದಾಗ ಕೊಡೋರಲ್ರಿ. ಜಿಲ್ಲಾದ ನಾವು ಮತ್ತು ನಮ್ಮ JDU ಜಿಲ್ಲಾಧ್ಯಕ್ಷರಿಂದ ಜಿಲ್ಲಾದ ಕೊಡೋರು. ನಾವು ಊರ್ದೊಂದ ವಿಚಾರ ಮಾಡೋಕ್ಕಂಗಿಲ್ಲ. ಯಾಕಂದ್ರೆ ಜನ ಕೇಳ್ತಾರಲ್ಲ, ಜನಕ್ಕೆ ಉತ್ತರ ಕೊಡ್ಬೇಕಲ್ಲ. ನಾವು ಒಂದು ಒಂದು ಮನೆ ಅಂತ ಸೀಮಿತ ಆಗಿರೋದಿಲ್ಲ. ಪ್ರತಿಯೊಂದು ಕಡೆ ನಾವು ಸ್ಪಂದನೆ ಮಾಡೋರ. ನಮ್ಮ ಪ್ರತಿಯೊಂದು ತಾಲೂಕಿನಲ್ಲಿ ನಮ್ಮ ತಾಲೂಕು ಕಾರ್ಯಕರ್ತರ ಇದ್ದಾರೆ. ನಾವು ಸ್ಪಂದನೆ ಹೋರಾಟ ಮಾಡೋರಲ್ಲ. ನಮ್ಮ ಪಕ್ಷದ ನಾಯಕರು ಇನ್ನೊಬ್ರು ಯಾರು ಅಲ್ಲ ಅನ್ನೋದಂಗೆ ರಾಜಕಾರಣ ಮಾಡಿದ್ರೆ. ಇವತ್ತು ರಾಜಕಾರಣ ಮಾಡ್ತಾರೆ, ಕುಟುಂಬ ರಾಜಕಾರಣ ಬರೀ ಎಲ್ಲರೂ. ನಮ್ಮ JH ಪಟೇಲ್ರ ತಂದೆಯವರು, ಹಾಲಪ್ಪನವರು 3 ಜಿಲ್ಲಾದ ಅಧಿಕಾರಿ ಇತ್ತವ್ರಿಗೆ. ಕಾರಿಗಿನೂರು ರೈತ ಪರ ಹೋರಾಟಗಾರರ ಮೂಲ ಊರದ ಕಾರಿಗಿನೂರು. ಹೇಳ್ಬೇಕಂದ್ರೆ ಆದಷ್ಟು ನಮ್ದು ಏನೇ ಇರಲಿ, ನಾವು ಜನರ ಪರವಾಗಿನ ಕೆಲಸ ಮಾಡೋರು. ಜನರನ್ನ ಬಿಟ್ಟು ನಾವು ಇಲ್ಲ. ಜನಕ್ಕೆ ಏನಾಕತ್ತೆ, ನಮ್ಮ ಕೈಲಿ ಆದಷ್ಟು ಹೋರಾಟ ಸ್ಪಂದನೆ ಅಧಿಕಾರಿಗಳು ಭೇಟಿ ಆಗೋದೇ ಇರ್ಬೋದು. 4 ಜನ ಬಿಟ್ಟು ನಾವು ಇಲ್ಲ. ಜನಕ್ಕೆ ಏನಾಕತ್ತೆ ಅಂತ ನಾವು ಆದಷ್ಟು ಅವ್ರ ಪರ ನಾವು ಹೋರಾಟ ಮಾಡೋರು. ಏನಾಗಬೇಕಂತ ಮಾಡಿದ್ದಾರೆ? ಯಾವಾಗ ಇವು ಕೆಲಸ ಖರೀದಿ ಕೇಂದ್ರ ಆಗಬೇಕು. ಹಲವಾರು ಕೆಲಸ ಅದಾವೆ. ಹಲವಾರು ಜನರಿಗೆ ಆಗುವಂಥದ್ದು ಆಫೀಸ್ನಲ್ಲಿ ಎಲ್ಲ ನಮಗೆ ಗೊತ್ತಾಗೈತಿ. ಎಲ್ಲಿ ಏನಾಕತ್ತೆ ಅನ್ನೋದು ಎಲ್ಲ ಗೊತ್ತಾಗೈತಿ. ಇನ್ನು ಆಫೀಸರ್ ನಾವು ನೋಡಿ ಬಿಡುಂಗೂ ಇಲ್ಲ. ನಮಗೆಲ್ಲ ನಾವು ಕರೆಕ್ಟಾಗಿದ್ರೆ ಅವ್ರದ್ದೇನು ಭಯ ಭೀತಿ ನಮಗೆ. ಜನಕ್ಕೆ ಮೋಸನ ಮಾಡೋದು. ಒಂದು ಕೆಲಸಕ್ಕೆ 100 ಸಲ ಅಡ್ಡಾಡ್ತಾರೆ. 100 ಸಲ ಅಡ್ಡಾಡೋಕೆ ರೊಕ್ಕ ಏನು ಇವ್ರು ಕೊಡ್ತಾರೆ? ಅವರು ಅಲ್ಲಿ ಹೊಲದಾಗ ದುಡಿಯೋದು ಬಿಟ್ಟು ಇಲ್ಲಿ ರೊಕ್ಕ ಕೈಲಿ ಹಾಕ್ಕೊಂಡು ಇವ್ರು ಹಿಂದಿಂದ ಅಡ್ಡಾಡ್ಬೇಕು. ಈ ವ್ಯವಸ್ಥೆ ಆಗಿದೆ. ಇವತ್ತಿನ ಸರ್ಕಾರ ಅಂತೂ ನೋಡಿದ್ರೆ ಭಾಳ ಬೇಸರಗೊಂಡು ಹೋಗೈತಿ. ಯಾವುದನ್ನು ಫ್ರೀಯಾಗಿ ಕೊಡ್ತೇವೆ, ಅದು ನಮ್ಮ ಮತ್ತಷ್ಟು ಆಲಸ್ಯಾಗಿ ಹಾಕ್ಕೊಂತ ಹೊಂಟತಿ. ನಮ್ಮದು ಶ್ರಮ ಅನ್ನೋದಿತ್ತಂದ್ರೆ ಅದು ನಮಗೆ ಅದ್ರ ಬೆಲೆ ಗೊತ್ತಾಗಿ ಆಕತಿ. ಶ್ರಮ ಅನ್ನೋದು ಇರ್ಬೇಕು, ಕೊಡಬೇಕು ಜನರಿಗೆ ಫ್ರೀಯಾಗಿ. ಏನು ಕೊಟ್ರೆ ಅವ್ರು ರೈತರಿಗೆ ಅನುಕೂಲ ಆಗಬೇಕು, ಶಾಲೆ ಮಕ್ಕಳಿಗೆ ಅನುಕೂಲ ಆಗ್ಬೇಕು. ಅದನ್ನ ಬಿಟ್ಟು ಎಲ್ಲ ಹಂಗಾಗಿ ಬಿಟ್ಟು ಬಿಡಾಡ್ತನ ಕೊಟ್ಟವ್ರಿಗೂ ಬೆಲೆ ಇಲ್ಲ, ತೊಗೊಂಡವ್ರಿಗೂ ಬೆಲೆ ಇಲ್ಲ. ನಾಳೆ ನಮ್ಮ ತಲೆ ಮೇಲೆ ತಿರುಗಿ ಹೇರ್ತಾರೆ. ಹಿಂಗಾಗೈತಿ ಇವತ್ತಿನ ಸರ್ಕಾರ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಿಮ್ಮ ಹೆಸರೇ? ನಮ್ಮ ಹೆಸರು ಭರಮಗೌಡ ಅಮೃತಗೌಡ ಗದ್ದಿಗೌಡ, JDU ಜಿಲ್ಲಾ ಅಧ್ಯಕ್ಷ, ಬೆಳಗಾವಿ ಜಿಲ್ಲಾ.